ವೀಕ್ಷಕರೇ, RJ32 ಕನ್ನಡ ಟಿವಿಗೆ ಸ್ವಾಗತ. ನಾನು ಸುಷ್ಮಾ. ಇದೀಗ ಸುದ್ದಿಗಳು. ಕಲಬುರಗಿ ಜಿಲ್ಲೆಯ ಮುಖಂಡರಾದ ಹನುಮಂತ ವಾಯ್ ಒಂಟಿ ಅವರ ಹುಟ್ಟುಹಬ್ಬವನ್ನು ದಕ್ಷಿಣ ಮತಕ್ಷೇತ್ರದ ಪಟ್ಟಣದ ಗ್ರಾಮದಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಪಟ್ಟಣ ಗ್ರಾಮದಲ್ಲಿ ಹನುಮಂತ ವಾಯ್ ಒಂಟಿ ಅವರ ಹುಟ್ಟುಹಬ್ಬವನ್ನು ಅನೇಕ ಮುಖಂಡರ ನೇತೃತ್ವದಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಮುಖಂಡರಾದ ನೀಲಕಂಠರಾವ್ ಮೂಲ್ಗೆ ಹಾಗೂ ಮುಖಂಡರಾದ ಕೃಷ್ಣಾರೆಡ್ಡಿ ಅವರು ಮಾತನಾಡಿ ಶುಭ ಕೋರಿದರು. ಹೇಳಿ ಸರ್. ಸುಕ್ಷೇತ್ರ ಕಲವಂತಿಗೆ ಗ್ರಾಮದಲ್ಲಿ ಇವತ್ತು ಹನುಮಂತರಾವ್ ಒಂಟಿಯವರ 53ನೇ ಹಬ್ಬದ ಅಂಗವಾಗಿ ಇವತ್ತು ಇಲ್ಲಿ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮ ಅವರ ಗೆಳೆಯರ ಬಳಗದ ವತಿಯಿಂದ ಹಾಗೂ ಅವರ ಅಭಿಮಾನ ಬಳಗದ ವತಿಯಿಂದ ಇವತ್ತು ಕಲವಂತಿಗೆ ಗ್ರಾಮದಲ್ಲಿ ಹುಟ್ಟುಹಬ್ಬ ಒಂದು ಆಚರಣೆ ನಾವೆಲ್ಲರೂ ಸೇರಿ ಮಾಡ್ತಾ ಇದ್ದೀವಿ. ಹಾಗೂ ಹನುಮಂತರಾವ್ ಒಂಟಿ ಬಹಳ ಒಳ್ಳೆಯ ವ್ಯಕ್ತಿ ಹಾಗೂ ಸರಳ ಜೀವಿ ಹಾಗೂ ಎಲ್ಲ ಜನಾಂಗದ ಜೊತೆಗೆ ಒಳ್ಳೆಯ ಒಂದು ಪ್ರೀತಿ ಬಾಂಧವ್ಯ ಇಟ್ಟುಕೊಂಡಂಥ ಒಂದು ವ್ಯಕ್ತಿ ಹನುಮಂತರಾವ್ ಒಂಟಿಯವರು ಇದ್ದಾರೆ. ಇವತ್ತು ಅವರ ಒಂದು ಹುಟ್ಟುಹಬ್ಬ ಕಾರ್ಯಕ್ರಮಕ್ಕೆ JDS ಮುಖಂಡರು ಹಾಗೂ ಸದಾ ಜನರ ಹಿತವನ್ನೇ ಬಯಸುವ ವ್ಯಕ್ತಿ ಶ್ರೀ ಕೃಷ್ಣಾರೆಡ್ಡಿಯವ್ರನ್ನೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು ಕೋರಲಿಕ್ಕೆ ಅವರು ಬಂದಿದ್ದಾರೆ. ಹಾಗೂ ಮುಖ್ಯ ಅತಿಥಿಗಳಾಗಿ ಈ ಊರಿನ ಹಿರಿಯ ಮುಖಂಡರು ಹಾಗೂ ಅಣ್ಣನವರಾದ ದಸ್ತೆ ಗುತ್ತೇದ್ರ ಅಣ್ಣವರು ಹಾಗೂ ಪಟ್ಟಣದ ಶಿವಾಜಿ ಜೋಗಿ ಅಣ್ಣವರು, ರಾಜೀವ್ ಅಣ್ಣವರು, ಭೀಮಶಂಕರ್ ಹಿರೇಗೌಡರು, ಕಲ್ಯಾಣರಾವ್ ಪಾಟೀಲ್ರು ಹಾಗೂ ಸಾಕಷ್ಟು ಎಲ್ಲ ಗಣ್ಯರು ಇವತ್ತು ಇಲ್ಲಿ ಆಗಮಿಸಿದ್ದಾರೆ. ಹಾಗೂ ಸಂಜೀವ್ ಕುಮಾರ್ ಸಾಮಾನ್ಯವರು ಹಾಗೂ ನಮ್ಮ ಹಿಂದಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ವಾಸು ಮಂಟಿಯವರು ಸಾಕಷ್ಟು ಈ ಊರಿನ ಹಿರಿಯ ಮುಖಂಡರು ಶಿವಪುತ್ರಪ್ಪ ಮೆಳ್ಕುಂದಿಯವರು, ಶ್ರೀಕಾಂತ್ ಅವರು ಹಾಗೂ ಶ್ರೀಕಾಂತ್ ಅವರಿಗೆ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮ ಮಾಡಿದಂಥ ವ್ಯಕ್ತಿ ಹಾಗೂ ಯುವಕರಾದ ಶ್ರೀಕಾಂತ್ ಅವರು ಹಾಗೂ ಅವರ ಟೀಮ್ ಅವರೇನು ಗೆಳೆಯರ ಬಳಗದ ವತಿಯಿಂದ ಒಂದು ಹುಟ್ಟುಹಬ್ಬ ಒಂದು ಆಚರಣೆ ಒಂದು ಕಾರ್ಯಕ್ರಮ ನಿರ್ವಹಿಸಿದ್ದಾರೆ. ಹಾಗೂ ಬಹಳ ಸಂತೋಷ ಅನ್ನಿಸ್ತು. ಸಾಕಷ್ಟು ಎಲ್ಲ ಈ ಊರಿನ ಎಲ್ಲ ಸರ್ವ ಜನಾಂಗದವರು ಇಲ್ಲಿ ಒಂದು ಈ ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಹಾಗೂ ಹನುಮಂತರಾವ್ ಒಂಟಿಯವ್ರನ್ನೂ ಕೂಡ ಸರ್ವ ಜನಾಂಗದ ಜೊತೆ ಭಾಳ ಒಳ್ಳೆಯ ಪ್ರೀತಿಯಿಂದ ಇರುವಂಥ ವ್ಯಕ್ತಿ. ಹಾಗೂ ಹನುಮಂತರಾವ್ ಒಂಟಿ ಹ್ಯಾಂಗಪ್ಪ ಅಂತಪ್ಪ ಅಂದ್ರೆ ಒಂದು ಕಲ್ಲು ಸಕ್ಕರೆ ಇದ್ದಂಗೆ, ಕಲ್ಲ ಸಕ್ಕರೆ ಹ್ಯಾಂಗೆ ರುಚಿ ಇರ್ತದೆ ಯಾಕಡೆ ತಿಂದ್ರೂ ಹಂಗೆ ರುಚಿಕರವಾದಂಥ ವ್ಯಕ್ತಿ ಹನುಮಂತರಾವ್ ಒಂಟಿಯವರು ಇದ್ದಾರೆ. ಹಾಗೂ ಇವತ್ತು ಅವರ ಹುಟ್ಟುಹಬ್ಬ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಆಗಮಿಸಿದ್ದೇವೆ. ಹಾಗೂ ಅವರ ಹುಟ್ಟುಹಬ್ಬದ ಶುಭಾಶಯಗಳು ನಾನು ಕೋರುತ್ತೇನೆ ಅವರ ಪರಿವಾರದವರಿಗೆ ಹಾಗೂ ಅವರಿಗೆ ಹಾಗೂ ಎಲ್ಲ ಸರ್ವ ಅವರ ಬಂಧು ಬಳಗದವರಿಗೆ ಹಾಗೂ ಅವರ ಆಶೀರ್ವಾದ ಅವರ ಮೇಲೆ ಇರಲಿ. ಹಾಗೂ ಇನ್ನೊಮ್ಮೆ ಅವರಿಗೆ ನಾನು ಹುಟ್ಟುಹಬ್ಬದ ಶುಭಾಶಯಗಳು ಕೋರುತ್ತೇನೆ. ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಒಂದು ಆಯುಷ್ಯ, ಆರೋಗ್ಯ, ಸಂಪತ್ತು ಅವರಿಗೆ ಕೊಟ್ಟು ಕಾಪಾಡಲಿ. ಹಾಗೂ ಅವರ ರಾಜಕೀಯ ಜೀವನ ಒಂದು ಅವ್ರ ಕನಸು ಏನದ ಆ ಕನಸು ಹನುಮಂತರಾವ್ ಒಂಟಿಯವರ ಕನಸು ನನಸು ಮಾಡಲಿ ಅಂತಂತೇಳಿ ಆ ದೇವರಲ್ಲಿ ಬೇಡ್ಕೊಂಡು ನಾನು ಆಡೋಣ. ಸರ್, ಮುಂದಿನ ದಿನಗಳಲ್ಲಿ ZPTP ಅದು ಅವರಿಗೆ ಏನಾದರೂ ಅವಕಾಶ ಕೊಡ್ತೀರಿ? ನೋಡೋಣ. TP ಅದು ಕ್ಯಾಟಗರಿ ಬರಲಿ, ಕ್ಯಾಟಗರಿ ಬಂದೊಳಕ್ಕೆ ಆಗುತ್ತೆ. ಇಲ್ಲ ಸರ್, ಅವ್ರ ಶ್ರೀಮತಿ ಆಗಿರ್ಬೋದು, ಅವ್ರು ಆಗಿರ್ಬೋದು, ಕ್ಯಾಟಗರಿ ಭಾಳಷ್ಟು ಅವರ ತಾಯಿಯವ್ರನ್ನೂ ಕೂಡ ಹನುಮಂತರಾವ್ ಒಂಟಿಯವ್ರ ತಾಯಿಯವ್ರನ್ನೂ ಕೂಡ ಸಾಕಷ್ಟು ಪಕ್ಷದಲ್ಲಿ ಭಾಳ ಸೀನಿಯರ್ ಪೈಲ JDS ಸದಸ್ಯರಾಗಿದ್ದರು ಅವರು. JDS ಹಾಗೂ ಏನದ ಪಕ್ಷದ ಹೈಕಮಾಂಡ್ ಇರ್ತದೆ
ಹಾಗೂ ಗುರುತಿಸಿ ತಮ್ಮಿಂದ ಅವ್ರಿಗೆ ಬೆಂಬಲ ಇದೆ ಅಂತ. ಇಲ್ಲ, ನಾವು ಜೊತೆಗಿದ್ದೇವೆ, ಅದಕ್ಕೇನಿಲ್ಲ. ಪಕ್ಷದ ಹೈಕಮಾಂಡ್ ಏನು ತೀರ್ಮಾನ ತೋರ್ತೋ ಅದಕ್ಕೆಲ್ಲರೂ ಬದ್ದಿರಬೇಕಾಗ್ತದೆ. ಅದಕ್ಕೀಗ ಏನೇದನ್ನು ಒಳ್ಳೆಯ ಒಂದು ಭವಿಷ್ಯ ಅದ ಹನುಮಂತರವ್ರದ್ದು, ಅದರಲ್ಲಿ ಹೇಳೋದ್ರಿಂದ ಎರಡನೇ ಮಾತಿಲ್ಲ. ಅವರ ಕನಸು ನನಸಾಗಲಿ ಅಂತ ದೇವರ ವಿಶೇಷವಾಗಿ ಇವತ್ತು ಯಳವಂತಿಗೆ ಗ್ರಾಮ ಇವತ್ತು ನಮ್ಮ ದಕ್ಷಿಣ ಮತಕ್ಷೇತ್ರ ಇದು. ನಾವು ಭೀ ಇಲ್ಲಿ ಅಭ್ಯರ್ಥಿಯಾಗಿ ನಾವು ಕಣಕ್ಕಿಳಿದಿದ್ದು. ಇವತ್ತು ಹನುಮಂತ ಹೊಂಟಿ ಅವ್ರದ್ದು ಹುಟ್ಟುಹಬ್ಬ. ಇವತ್ತು ಕಾಂಗ್ರೆಸ್ ಮುಖಂಡರು ಅವರು ಆ ಪಾರ್ಟಿನಲ್ಲಿ ಹಲವಾರು ವರ್ಷದಿಂದ ನಿಷ್ಠಾವಂತಾಗಿ ಅವರು ಹಗಲು ರಾತ್ರಿ ಸಮಾಜ ಸೇವೆ ಮತ್ತು ಪಕ್ಷಕ್ಕೆ ಹೋರಾಟ ಮಾಡುವಂಥ ವ್ಯಕ್ತಿ ಹೊಂಟಿಯವರು. ಇವತ್ತು ಯಾವ ಪಾರ್ಟಿ ಈ ಪಾರ್ಟಿ ಅಂತಿಲ್ಲ, ಎಲ್ಲರಿಗೆ ಅವ್ರ ಅಭಿಮಾನಿ ಬಳಗ ಇಲ್ಲಿ ಇವತ್ತು ಯಳವಂತಿಗೆದಾಗ ಶ್ರೀಕಾಂತ್ ಅಂತ ಅವ್ರ ಹುಡುಗ ಎಲ್ಲ ವ್ಯವಸ್ಥೆ ಮಾಡಿ ನಮಗೆ ಮತ್ತು ಮುರುಘೆ ಸಾಹೇಬ್ರಿಗೆ ಮತ್ತು ದಸ್ತಾ ಗೊತ್ತಿದ್ದಾರೆ ಸಾಹೇಬರು ಇವತ್ತು ನಮಗೆ ಒಂದು ಖುಷಿ ಆಗ್ತದೆ. ದೇವರವರಿಗೆ ಒಳ್ಳೆ ರೀತಿಯಲ್ಲಿ ಆರೋಗ್ಯ ಕೊಡಲಿ, ಪ್ರತಿ ವರ್ಷ ಇದೇ ಥರ ಅವರು ಸಮಾಜ ಸೇವೆ ಮಾಡಲಿ, ಹುಟ್ಟುಹಬ್ಬ ಇದೇ ಥರ ಆಚರಣೆ ಮಾಡಲಿ ಅಂತ ನಾವು ಇವತ್ತು ಮುರುಘೆ ಸಾಹೇಬರು ಇವತ್ತು ಅಭಿನಂದನೆ ಸಲ್ಲಿಸ್ಲಿಕ್ಕೆ ಅವ್ರಿಗೆ ನಾವು ಇವತ್ತು ಯಳವಂತಿ ಗ್ರಾಮಕ್ಕೆ ನಾವು ಬಂದಿದ್ದು. ಇವತ್ತು ಪಾರ್ಟಿ ಬೇರೆ ಅಂತ ನಾವು ಬಂದಿಲ್ಲ. ಇವತ್ತು ಹನುಮಂತ ಹೊಂಟಿಯವರು ನಮ್ಮ ದೊಡ್ಡಣ್ಣ ಇದ್ದಂಗೆ. ಇವತ್ತೊಂದು ಅಭಿಮಾನಿ, ಅವ್ರ ಬಗ್ಗೆ ನಮಗೊಂದು ಗೌರವ ಇದೆ. ಅವರಿಗಾಗಲಿ ನಮ್ಮ ಅಕ್ಕವರಿಗಾಗಲಿ ಆ ದೇವರ ಕಾಪಾಡಬೇಕು, ಒಳ್ಳೆ ರೀತಿಯಲ್ಲಿ ಆರೋಗ್ಯ ಕೊಡಬೇಕು, ರಾಜಕೀಯದಲ್ಲಿ ಇದೇ ರೀತಿಯಲ್ಲಿ ಬೆಳೀತಾ ಇರಬೇಕು. ಮುಂದಿನ ದಿನದಾಗ ಅವರಿಗೆ ರಾಜಕೀಯದಲ್ಲಿ ಏನೇನು ಕನಸಿದೆ ಮುರುಘೆ ಸಾಹೇಬರು ಅಂದಂಗೆ ಆ ಕನಸು ಪೂರ ಆಗಬೇಕು ಅಂತ ನಾವು ಭೀ ದೇವರಿಗೆ ಪ್ರಾರ್ಥನೆ ಮಾಡ್ತೀವಿ ಅಂತ. ಸರ್, ಈಗ ತಾನೇ ತಾವೇನೋ ಘೋಷಣೆ ಮಾಡಿದ್ದು ಸರ್, ಜಿಲ್ಲಾ ಪಂಚಾಯತ್ ಟಿಪಿ ಅಂತ. ಇಲ್ಲ ನೋಡಿ, ಈಗ ಅವ್ರ ಪಾರ್ಟಿದು ಮುಖಂಡರು ಇಲ್ಲಿದ್ದಾರೆ. ಮುರುಘೆ ಸಾಹೇಬರು ಅವ್ರನ್ನೊಂದು MLA ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಬೇಕಾಗಿತ್ತು, ಮುಂದಿನ ದಿನದಾಗ ಇಳಿತಾರೆ. ಈಗ ಎಲ್ಲರ ಬಗ್ಗೆ ಒಳ್ಳೆಯದೇ ಬಯಸ್ಬೇಕು. ಈಗ ಅವ್ರ ಪಾರ್ಟಿ ಮುಖಂಡರು ಇದ್ದರೆ ನಾವು ಕ್ಲೇಮ್ ಮಾಡಿದ್ದೆವು ಹನುಮಂತ ಹೊಂಟಿಯವರು ZP ಕ್ಯಾಂಡಿಡೇಟ್ ಆಗಂತ ಅವ್ರ ಹತ್ರ ಅದು ಕೆಪಾಸಿಟಿ ಇದೆ, ಒಳ್ಳೆ ಸಮಾಜ ಸೇವೆ ಮಾಡ್ತಾ ಇದ್ದಾರೆ, ನಾವು ಪ್ರಯತ್ನ ಮಾಡಿರಿ ಅಂತ ನಾವು ಇವತ್ತು ಒಂದು ಒಳ್ಳೆತನಾಗಿ ನಾವು ಹೇಳಿದ್ವಿ. ನೀವು ಮಾಡಿಲ್ಲ ಅಂದರೆ ನಾವು ರೆಡಿ ಇದ್ದವು ಅಂತ ನಾನು ಹೇಳಿದೆ. ಯಾಕಂದ್ರೆ ನಾನು ಇಲ್ಲಿ NDA ಈಗ ಅಲಯನ್ಸ್ದಾಗಿದ್ದವು ಮತ್ತು ನಾನು ಅಭ್ಯರ್ಥಿ ಕಣಕ್ಕೆ ಇಳಿದಿದೆ. TP ZP ಇವೆಲ್ಲ ಟಿಕೆಟ್ ಕೊಡೋಂಥ ಶಕ್ತಿ ಆ ಪಾರ್ಟಿ ಹೈಕಮಾಂಡ್ ನಮ್ಗೆ ಕೊಟ್ಟಿದೆ. ಅದಕ್ಕೂ ನಾವು ಒಂದು ಒಳ್ಳೇದು ಬಯಸ್ಲಿಕ್ಕೆ ಹೇಳಿದೆವು. ಮುಂದಿನ ದಿನದಾಗ ಕ್ಯಾಟಗಿರಿ ಬರಬೇಕು ಮತ್ತು ಪಾರ್ಟಿನಲ್ಲಿ ಏನೇನು ಡಿಸೈಡ್ ಆಗುತ್ತೆ ನೋಡಬೇಕು. ಹನುಮಂತ ಹೊಂಟಿ ಅವರಿಗೆ ಕ್ಯಾಟಗಿರಿ ಬಂದರೆ ಇವತ್ತು ಕಾಂಗ್ರೆಸ್ ಮುಖಂಡರು ಒಂದು ಅವಕಾಶ ಮಾಡಿಕೊಡ್ಬೇಕಂತ ಇವತ್ತು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಯಳವಂತಿಕೆರೆ ಗ್ರಾಮದಲ್ಲಿ ನಮ್ಮ ಹನುಮಂತ ವಾಯ್ ವಂಟಿಯವರ 53ನೇ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಹನುಮಂತ ವಾಯ್ ವಂಟಿಯವರ ಅಪಾರ ಬಂಧು ಬಳಗ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲ ಹನುಮಂತ ವಂಟಿಯವರಿಗೆ ಶುಭ ಕೋರಿದ್ದಾರೆ. ಅದರಂತೆ ಎಲ್ಲ ರಾಜಕೀಯ ಮುಖಂಡರಾದಂಥ ನೀಲಕಂಠರಾವ್ ಮುರುಘೆ ಸಾಹೇಬರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಅವರು ಕೂಡ ಶುಭ ಕೋರಿದೆ, ಅವರು ಮಾತಾಡಿದರು. ಅದರಂತೆ ಕೃಷ್ಣಾರೆಡ್ಡಿ JDS ಮುಖಂಡರು ಅವರು ಕೂಡ ಹನುಮಂತ ವಾಯ್ ವಂಟಿಯವರ ಹುಟ್ಟುಹಬ್ಬದ ಶುಭಾಶಯ ಕೋರಿ ಅವರು ಕೂಡ ಮಾತನಾಡಿ ಅವರಿಗೆ ಶುಭ ಕೋರಿದ್ದಾರೆ. ಅದರಂತೆ ಎಲ್ಲ ಹನುಮಂತ ವಾಯ್ ವಂಟಿಯವರ ಅಭಿಮಾನಿ ಬಳಗ, ಸಾಕಷ್ಟು ಅಭಿಮಾನಿ ಬಳಗ, ಒಂದು ದೊಡ್ಡ ಬಳಗ ಬಂದು ಅವರಿಗೆ ಬೆಳ್ಳಿ ಕಿರೀಟ ಇಟ್ಟು ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿ ಎಲ್ಲರೂ 100 ಕಾಲ ಸುಖವಾಗಿ ಬಾಳಲಿ ಅಂತ ಎಲ್ಲ ಬಂದಂಥ ಗಣ್ಯಗಳು ಹಾರೈಸಿ ಅವರಿಗೆ ಶುಭ ಕೋರಿರ್ತಾರೆ. ಅವರೆಲ್ಲರಿಗೂ ಈ ಗ್ರಾಮದ ವತಿಯಿಂದ ಹನುಮಂತ ವಾಯ್ ವಂಟಿಯವರಿಂದ ಹಾರ್ದಿಕ ಅಭಿನಂದನೆಗಳನ್ನು ಹೇಳುತ್ತೇವೆ. ಸರ್, ಇವತ್ತಿನ ದಿನ ಅವ್ರಿಗೆ ಏನಾದರೂ ಟಿಕೆಟ್ ಕೊಟ್ಟರೆ ZP TP ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಅವರು ನಮ್ಮೂರವರೇ ಆದ್ದರಿಂದ ಅವರಿಗೆ ಟಿಕೆಟ್ ಕೊಟ್ಟಲ್ಲಿ ನಾವು ಖಂಡಿತವಾಗಿ ನಾವೆಲ್ಲರೂ ಗ್ರಾಮದವರು ಸೇರಿ ಅವರ ಒಂದು ಗೆಲುವಿಗಾಗಿ ಶ್ರಮಿಸ್ತೇವಂತ ಈ ವೇದಿಕೆ ಮುಖಾಂತರ ಹೇಳಲು ಇಷ್ಟಪಡ್ತಾ ಇದ್ದೇವೆ. ತಮ್ಮ ಹೆಸರು ಸರ್? ಶಿವಪುತ್ರಿ ಮೇಳ್ಕೊಂಡಿ ಗ್ರಾಮದ ಮುಖಂಡರು. ಈ ಸಂದರ್ಭದಲ್ಲಿ ಹನುಮಂತ ವಾಯ್ ವಂಟಿಯವರು ಮಾತನಾಡಿ ಹುಟ್ಟುಹಬ್ಬಕ್ಕೆ ಆಗಮಿಸಿದ ಎಲ್ಲರಿಗೂ ಧನ್ಯವಾದ ತಿಳಿಸಿದರು. ಬಂದು ನನಗೆ ಆಶೀರ್ವಾದ ಮಾಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಮತ್ತು ಅಲ್ಲಂಪ್ರಭು ಪಾಟೀಲ್ ಅವರು ಬರೋರಿದ್ದರು, ಆದರೆ ಅವ್ರು ಬರಲಿಲ್ಲ. ನೀಲಕಂಠರಾವ್ ಮುರುಘೆ ಸಾಹೇಬರು ಮತ್ತು ಕೃಷ್ಣಾರೆಡ್ಡಿ ಅವರು ಮತ್ತು ಎಲ್ಲ ಪಟ್ನಾ ಸರ್ಕಲ್ ಎಲ್ಲ ಹಿರಿಯ ನಾಯಕರು ಮತ್ತು ಎಲ್ಲ ನಮ್ಮ ಗ್ರಾಮಸ್ಥರು ಸೇರಿ ನನ್ನ ಬರ್ತ್ಡೇ ಆಚರಣೆ ಮಾಡೋದಕ್ಕಾಗಿ ಎಲ್ಲರಿಗೆ
ಧನ್ಯವಾದಗಳನ್ನು ಹೇಳ್ತೀನಿ. ನಂದು ಸರ್ ಇವತ್ತು ದಿನ ತಮಗೆ ವಿಶೇಷವಾಗಿ ಬೆಳ್ಳಿ ಕಿರೀಟನ ಏರಿಸಿದ್ದಾರೆ. ಅವ್ರಿಗೆ ಏನು ಹೇಳಕ್ಕೆ ಆಗ್ತಿಲ್ಲ ಅಂತ ಯಾಕಂದ್ರೆ ಒಂದು ಬೆಳ್ಳಿಗೆ ಏರಿಸಲ್ಲ MP ಗೆ ಏರಿಸಲ್ಲ ಸರ್, ತಮಗೂ ಇಷ್ಟು ಒಂದು ಪ್ರೀತಿ ವ್ಯಕ್ತ ಮಾಡಿದ್ದಾರೆ ಅಂದರೆ ಇಲ್ಲ, ಅವರು ಭಾಳ ಸರ್ಪ್ರೈಸ್ ಕೊಡ್ತಾರೆ ನನಗೆ. ಹಾಂ ಸರ್, ಅದಕ್ಕೆ ಹೇಳ್ಬೇಡ್ದು ಅದಕ್ಕೆ ಏನು, ಅದಕ್ಕೆ ಏನರೇ ಮಾಡಿ ತೋರಿಸ್ಬೇಕು ನಾವು. ಈ ಊರಿಗಾಗಿ ಅವರಿಗಾಗಿ ಏನರೇ ಮಾಡಿ ತೋರಿಸ್ಬೇಕು. ಅವಾಗ ಅದರದ್ದು ಓಕೆ ಸರ್, ಥ್ಯಾಂಕ್ ಯು. ಈ ಕಾರ್ಯಕ್ರಮದಲ್ಲಿ ಶಿವಪುತ್ರ ಮೇಳ್ಕುಂದ್ ದಸ್ತಯ್ಯ, ಆರ್ ಗುತ್ತೇದಾರ್, ಚಂದ್ರಕಾಂತ್ ಬಿರಾದಾರ್, ಭೀಮಾಶಂಕರ್ ಎಸ್ ಕಲ್ಯಾಣರಾವ್ ಹಿರೇಗೌಡ, ಶ್ರೀಕಾಂತ್ ಎಸ್ ತಳಕೇರಿ, ಅಂಬಾರಾಯ್ ಕಣ್ಣೂರ್, ಶಿವಕುಮಾರ್ ತಳಕೇರಿ, ರವಿಕುಮಾರ್ ಕಾಂಬ್ಳೆ ಹಾಜರಿದ್ದರು.